ಗೈಸ್ ನೋಡ್ಬೋದು ಇವಾಗ ಫೈನಲ್ ಆಗಿ ನಮ್ಮ ಫ್ಯಾಮಿಲಿ ಜೊತೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಫಸ್ಟ್ ಸ್ನಾನಘಟ್ಟಕ್ಕೆ ಬಂದಿದ್ದೀವಿ ಗೈಸ್. ಗಾಡಿಯಲ್ಲೇ ಮೂಲೆಯಲ್ಲಿ ಹಾಕಿದ್ದೀವಿ. ಬನ್ನಿ ನೇತ್ರಾವತಿ ಸ್ನಾನ ಮಾಡಿ ಪಾಪ ಪುಣ್ಯಗಳನ್ನೆಲ್ಲ ತೊಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಜನ್ಮದಲ್ಲಿ ನಾವು ಮಾಡಿರೋದಂತೂ ತೊಳೆಯೋಕ್ಕಾಗಲ್ಲ ಬಿಡ್ರಿ. ಅಂದರೆ ಸಣ್ಣ ಪುಟ್ಟದ್ದು ಆಗ್ಬೋದು. ಏನು ಆರ ನೋಡಿತಾನೆ ಇರ್ತಾರೆ ಗುರು ಇಲ್ಲಂತೂ. ನೋಡ್ರಿ 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 ನೇತ್ರಾವತಿ ನೀರು ನೋಡ್ರಿ. ಸಿಕ್ಕಾಪಟ್ಟೆ ಜನರು ಎಲ್ಲರೂ ಸ್ನಾನ ಮಾಡ್ತಾವ್ರಿ ಇವಾಗ ಇಲ್ಲಿ. ಬನ್ನಿ ನಾವು ಹೋಗೋಣ ಇವಾಗ. ಹಾ ಕಂಡ ಐತಿ. ಹೆಣ್ಮಕ್ಳೆಲ್ಲ ಸ್ನಾನ ಮಾಡ್ತಾವ್ರ. ಆಮೇಲೆ ಪಟ ಪಟ ಅಂತ ಹೊಡಿತಾರೆ ಅಷ್ಟೇ. ನಮಗೆ ನೋಡಿ ಎಷ್ಟು ಬಂದಿದ್ದೀವಿ. ಹಾ ಫುಲ್ ತಣ್ಣಗಾಗೋಯ್ತಪ್ಪು. ಪ್ಯಾಂಟ್ ಎಲ್ಲ ಒಂದೆರಡು ಹಾಕೊಂಬಿಡೋಣ. ಯಾಕಂದ್ರೆ ಇವಾಗ ನಾವು ಬರ್ತಾ ರೂಮಲ್ಲೇ ಸ್ನಾನ ಮಾಡ್ಕೊಂಡ್ ಬಂದಿದ್ದು. ಗಂಗೆ ಮಾತೆ ಅಷ್ಟೇ ಪವಿತ್ರ. ನಾವು ಪಾಪಗಳು ಅಂದ್ರೆ ದೊಡ್ಡದೇ ಅಲ್ಲ, ಸಣ್ಣ ಪುಟ್ಟ ಯಾರನ್ನ ಮನ್ಸಿಗೆ ನೋವು ಮಾಡೋದು ಅವೆಲ್ಲ ಪಾಪಗಳೇ. ನೋಡಿ ಏನು ಸಗದಾಗ ಹರಿತೈತೆ. ಬನ್ನಿ ಇವಾಗ ದೇವಸ್ಥಾನ ಹತ್ರ ಹೋಗ್ತೀನಿ, ಅಲ್ಲೋಗಿ ಸಿಗ್ತೀನಿ. ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು ಇವತ್ತು ನಾವಿದ್ದೀವಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ. ಈ ದೇವಸ್ಥಾನ 800 ವರ್ಷಗಳ ಇತಿಹಾಸ ಹೊಂದಿರುವಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ದೇವಸ್ಥಾನನ ಆಡಳಿತ ನಡೆಸೋರು ಜೈನರಾದರೆ, ದೇವರ ಪೂಜೆ ಮಾಡೋರು ವೈಷ್ಣವರು. ಇದು ಒಂಥರ ಹಿಂದೂ ಮತ್ತು ಜೈನ ಧರ್ಮಕ್ಕೆ ಸಂಬಂಧಿಸಿದಂಥ ಏಕಮಾತ್ರ ದೇವಾಲಯ. ಏನು ಸಖತ್ತಾಗಿದೆ ನೋಡ್ರಿ ಗೈಸ್. ಈ ದಿನ ಈ ಧರ್ಮಸ್ಥಳಕ್ಕೆ ಬಂದಿರೋದಕ್ಕೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ. ಬನ್ನಿ ನಿಮ್ಗೆ ಇವಾಗ ಒಳಗಡೆ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸ್ತೀನಿ ಗೈಸ. ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 2:30 ಕ್ಲೋಸು. ತಿರ್ಗಾ 4 ಗಂಟೆಗೆ ಓಪನ್ ಆದರೆ ರಾತ್ರಿ 9 ಗಂಟೆ 10 ಗಂಟೆವರೆಗೂ ಇರುತ್ತೆ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಫಸ್ಟ್ ದರ್ಶನ ಮಾಡ್ಬಿಡೋಣ. ಆಮೇಲೆ ಸಿಗ್ತೀವಿ ನಿಮಗೆ. ದರ್ಶನ ಮಾಡ್ಬಿಡೋಕ್ಕೂ ಇಲ್ಲಾಂದರೆ ಫುಲ್ ರಶ್ ಆಗ್ಬಿಡುತ್ತೆ. ಇವತ್ತು ಬೇರೆ ನಾವು ಬಂದಿರೋ ದಿನ ಬೇರೆ ಅಮಾವಾಸ್ಯೆ ಬೇರೆ, ಅದಕ್ಕೆ ಬೇಗ ಹೋಗ್ಬಿಡೋಣ. ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನೋಡ್ಬೋದು ಗೈಸ್. ನೋಡಿ ಸೇಮು ನಮ್ಮ ತಿರುಪತಿಲಿ ಇರುತ್ತಲ್ವ ಆ ಥರ ಮಾಡ್ಬಿಟ್ಟವ್ರು ದರ್ಶನಕ್ಕೆ. ಸಕ್ಕತ್ತಾಗೈತೆ ಗೈಸ್ ಒಳಗಡೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು 4 ವರ್ಷ ಆದಮೇಲೆ. ಸಿಕ್ಕಾಪಟ್ಟೆ ಖುಷಿ ಆಗಿದೆ ನನಗಂತೂ ನೋಡೋಕ್ಕೆ. ನೋಡಿ ಸಾಲುಗಳು ಅಷ್ಟೇ ದೊಡ್ಡ ಮಾಡ್ಬಿಟ್ಟವ್ರು. ಮೊದಲು ಚಿಕ್ಕದಿದ್ದು, ಇವಾಗ ದೊಡ್ಡ ಮಾಡ್ಬಿಟ್ಟವ್ರು ಸಾಲುಗಳು. ಅದೊಂದು ಖುಷಿ ಇದೆ ನೋಡೋಕ್ಕೆ ಗೈಸ್. ಇದು ನಮ್ಮ ಧರ್ಮಸ್ಥಳನ ಗೈಸ್. ಬಾಬಾ ಇಲ್ಲಿ ನೋಡ್ರಿ. ಅಯ್ಯೋ ನೋಡೋಕ್ಕೆ ಖುಷಿ ಆಯ್ತದಲ್ಲ ನನಗೆ ಗೈಸ್. ನೋಡ್ರಿ ಇದು ವೆಯ್ಟಿಂಗ್ ಹಾಲು. ಒಳಗಡೆ ವೆಯ್ಟಿಂಗ್ ಹಾಲು ಈ ಥರ ಇರುತ್ತೆ ಕುಂತ್ಕೊಳ್ಳೋಕ್ಕೆ. ಇಲ್ಲೆಲ್ಲ ಸಿಸ್ಟಮ್ ಸಕ್ಕದ ಮಾಡಾಕ್ಬಿಟ್ಟವ್ರು ಗೈಸ್. ಇದ್ರೊಳಗೆ ಬಂದಿದ್ದೀವಿ ನೋಡ್ರಿ ಹೆಂಗಂತವ್ರು. ಇಲ್ಲಿ ಅಂಗಡಿಗಳೆಲ್ಲ ಇದೆ, ಏನು ಬೇಕಾ ತಗೊಂಡು ತಿಂತಾ ಇರ್ಬೋದು. ಇಲ್ಲಿ AC ಎಲ್ಲ. ಅಲ್ಲಿ ನೋಡ್ರಿ, ಅಲ್ಲಿ ಶಿಶು ಆರೈಕೆ ಕೇಂದ್ರ ಇದೆ. ಅಲ್ಲಿ ಅಂಗಡಿ ಹಿಂದೆಗಡೆ ಜೆಂಟ್ಸ್ ಲೇಡೀಸ್ ಟಾಯ್ಲೆಟ್ ಎಲ್ಲ ಐತೆ. ಇದು ನೋಡೋಕ್ಕೆ 2 ಕಣ್ಣು ಸಾಲದು ಗೈಸ್. ಇವಾಗ ಒಳಗೆ ಬಿಡ್ತಾವ್ರೆ ನೋಡ್ಬೋದು. ಎಲ್ಲ ಹೋಗ್ತಾ ಇದ್ದೀವಿ, ಹೋಗ್ಬಿಟ್ಟು ಸಿಗ್ತೀವಿ. ಇವಾಗ ನೋಡಿ ದೇವಸ್ಥಾನದ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಅಂದರೆ ಅದ್ರ ಹಿಂದೆನೇ ಇರೋದು ಕರೆಕ್ಟ್ ಎಕ್ಸಾಕ್ಟ್ ಹಿಂದೆನೇ ಇವಾಗ ದೇವಸ್ಥಾನ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ಬೋದು ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇನ್ನೇನು ಒಳಗೆ ಹೋಗ್ಬೇಕಷ್ಟೇ. ಗೈಸ್ ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನೋಡ್ಬೋದು ಸಿಕ್ಕಾಪಟ್ಟೆ ವಿಷಯ ಗೈಸ್. ಇವತ್ತು ಗೈಸ್ ದರ್ಶನಕ್ಕೆ ನಿಂತ್ಕೊತಾ ಇದ್ದೀವಿ. ದೇವಸ್ಥಾನ ಇವಾಗ ಒಂದು ರೌಂಡ್ ಹಾಕೊಂಡು ಒಳಗಡೆ ಹೋಗ್ಬೋದು. ಗೈಸ್ ನೋಡಿ ಒಳಗಡೆ ದೇವ್ರು ಇದೇ ಥರ ಇದ್ದಿತ್ತು, ಆದರೆ ತೋರ್ಸೋಕ್ಕಾಗಲಿಲ್ಲ. ಇವಾಗ ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ಗೈಸ್. ನೋಡಿದ್ರಲ್ಲ ಫೈನಲ್ ಆಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಾಯಿತು. ಒಳಗಡೆ ಅಂತೂ ಸಕ್ಕತ್ತಾಗಿ ಮಾಡೋರು ಗೈಸ್. ಇವಾಗಂತೂ ಸೂಪರಾಗಿ ಕಾಣುತ್ತೆ ಮೊದಲಿಗಿನ್ನ. ಯಾಕೆ ಹೇಳ್ತೀರಾ? ನೋಡಿರ್ತೀರಾ, ದೇವ್ರ ದರ್ಶನ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಆಮೇಲೆ ಇನ್ನೊಂದು ಹೇಳ್ಬೇಕು ನಿಮ್ಗೆ, ಯಾರ್ಯಾರೋ ಏನೇನೋ ಹೇಳಿದ್ರು ಅಂದ್ಬಿಟ್ಟು ದೇವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಸರಿಯಲ್ಲ. ಹುಟ್ಟಿಸಿರೋನು ಅವನೇ ಅಂದಮೇಲೆ ಶಿಕ್ಷೆ ಕೊಡೋದು ಅವ್ನಿಗೆ ಗೊತ್ತಿರುತ್ತೆ. ಒಂದಲ್ಲ ಒಂದು ದಿನ ಆ ಶಿಕ್ಷೆ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ